ನೋಡಿ, ಇತ್ತೀಚೆಗೆ ಮೈಕ್ರೋ ಫಿನಾನ್ಸ್ಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಸಾಲ ಇಸ್ಕೊಂಡವ್ರು ಯಾಕಪ್ಪ ಆದರೂ ಇಸ್ಕೊಂಡ್ಬಿಟ್ವಿ ನಾವು ಇದನ್ನ ಅನ್ನುವಂಥ ಪರಿಸ್ಥಿತಿ. ನೋಡಿ, ಮೊನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ, ಆಮೇಲೆ ಮೈಸೂರು, ಆಮೇಲೆ ರಾಮನಗರದಲ್ಲಿ, ಬೆಂಗಳೂರಲ್ಲೂ ಕೂಡ ನೆನೆ ಒಂದಾಯಿತು. ಇವತ್ತು ಬೆಳಗ್ಗೆನೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿದೆ. ಈ 45,000 ಕೊಟ್ಟು 3,42,000 ಕೊಟ್ಟಿದ್ದು, ವಾರಕ್ಕೆ 42% ಬಡ್ಡಿ. ಅಲ್ಲೊಂಥರ ಆಯ್ತಲ್ಲ. ಈ ರಾಯಚೂರಲ್ಲಿ ಬೇರೆ ರೀತಿ. ಈ ಫಿನಾನ್ಸ್ಗಳ ಹಾವಳಿಯಿಂದಾಗಿ, ಅವ್ರ ಕಿರುಕುಳದಿಂದಾಗಿ ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತೀನಿ ಅಂತ, ಕಿರುಕುಳಕ್ಕೆ ಬೇಸತ್ತು ಶರಣಬಸವ ಎಂಬಾತ ಆತ್ಮಹತ್ಯೆ ಮಾಡ್ಕೊಳ್ದ ಅಂತ. ಬೆಟ್ಟದೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯಾಗಿ ಆ ಫಿನಾನ್ಸ್ ಕಂಪನಿ, ಮೈಕ್ರೋ ಫಿನಾನ್ಸ್ ಕಂಪನಿಗಳು ಸಿಕ್ಕಾಪಟ್ಟೆ ಹಾವಳಿ ಇಟ್ಬಿಟ್ಟಿದೆ. ಅದರಲ್ಲೊಬ್ರು ಸಾಲ ಇಸ್ಕೊಂಡವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಕ್ಕೆ ಈ ಫಿನಾನ್ಸ್ ಕಿರುಕುಳದಿಂದಲೇ ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನೋ ಅನುಮಾನ ಸೃಷ್ಟಿ ಆಗ್ತಾ ಇದೆ ಈಗ ಗ್ರಾಮಸ್ಥರಲ್ಲಿ. ಸಾಲ ಪಡ್ಕೊಂಡಿದ್ದು ಇಲ್ಲಿ 10 ಲಕ್ಷ ರೂಪಾಯಿ, ಬಡ್ಡಿ ಕಟ್ಟಿದ್ದೆಷ್ಟು ಗೊತ್ತಾ? 15 ಲಕ್ಷ ರೂಪಾಯಿ. ಈಗ ನೋಡಿ, ಗ್ರಾಮಸ್ಥರು ಹೆಂಗೆ ಹೇಳ್ತಾ ಇದ್ದಾರೆ ಅಂತ. ವಿಷ ಕುಡಿದು ಸಾಯೋದೊಂದೇ ಬಾಕಿ ಇದೆ, ಇವ್ರುಗಳ ಕಾಟ ತಡ್ಕೊಳಕ್ಕಾಗ್ತಿಲ್ಲ ಅಂತ. ಇಲ್ಲ ಹೇಳ್ರಿ ಸರ್, ನೀವು ಮನೆ ಹತ್ರ ಹೆಂಗ್ ಬಂದ್ರಿ? ನೀವು ಮನೆ ಹತ್ರ ಹೆಂಗ್ ಬಂದ್ರಿ? ನೀವು ಇಲ್ಲ ಮನೆ ಹತ್ರ ಹೆಂಗ್ ಬಂದ್ರಿ? ನೀವು ಹೇಳ್ರಿ, ನಿಮ್ಮ ಹೆಸರೇನು ಹೇಳ್ರಿ? ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ರೀ. ಎಲ್ಲಿ ಇರ್ತೀರಿ ನೀವು? ಯಾವ ಬ್ಯಾಂಕ್? ಐಬೇಲೆ ಇರ್ತೀವಿ ನೋಡ್ರಿ. ಎಲ್ಲಿ ಬ್ಯಾಂಕ್ ಯಾವ್ದು ನಿಮ್ದು ಹೇಳ್ರಿ? ಸ್ಪಂದನ ಬ್ಯಾಂಕ್. ದುಡ್ಡು ಇಲ್ಲ, ರೂಲ್ಸ್ ಯಾವ್ದು ಇಲ್ಲ? ಪರ್ಮಿಷನ್ ತೋರಿಸಿ, ಪರ್ಮಿಷನ್ ನಿಮ್ದು ಬ್ಯಾಂಕಿಂದು ಏನ್ ಪರ್ಮಿಷನ್ ಕೊಡ್ಬೇಕು? ಪರ್ಮಿಷನ್ ತಗೊಂಡ್ರಿ ಬ್ಯಾಂಕಿಂದು? ಹೇಳ್ರಿ ಏನ್ ಕೊಡ್ಬೇಕು ಹೇಳ್ರಿ. ಏನ್ ಕೊಡ್ಬೇಕು? ಪರ್ಮಿಷನ್ ತೋರಿಸಿ ಲೆಟ್ರ್ ಎಲ್ಲ ಬ್ಯಾಂಕಿಂದ ಎಲ್ಲ ಲಿಸ್ಟ್ ನೋಡಿಕೇರಿ. ಲೀಸ್ಟ್ ಬೇಡ, ಅದು ನಿಮ್ದು ಪರ್ಮಿಷನ್ ಎಲ್ಲ ತೋರಿಸ್ರಿ. ಏನ್ ಮನೆ ಹತ್ರ ಹೆಂಗ್ ಬಂದ್ರಿ ನೀವು? ಮನೆ ತನಕ ನೀವು 4ನೇ ತರಗತಿ ಕಟ್ಟಿಲ್ಲ. ನಾನು ಹೇಳ್ತೀನಿ, ಕಟ್ಟಂಗಿಲ್ಲ ಅಂದ್ರೆ ಅವಾಗ ಹೇಳ್ಬೇಕು. ಲೋನ್ ಮನೆಗೆ ಬಂದು ನಾನು ಕಟ್ಟಂಗಿಲ್ಲ ಅಂದ್ರೆ ಅವಾಗ ಹೇಳ್ಬೇಕು. ನಾನು ಎಲ್ಲಿ ತರ ಮನೆ ಬರ್ಬಾರ್ದು. ನೀನ್ ಕಾಲೇಜ್ ಫೋನ್ ಮಾಡ್ರಿ, ಬಾ ಜಪ್ತ ಗೌರ್ಮೆಂಟ್ ಟೈಮ್ ಕೊಡ್ಬೇಕಂತೈತೆ. ದೊಡ್ಡ ದೊಡ್ಡ ಬ್ಯಾಂಕ್ ಇಂದು ನಾನಂತೂ ಈಗ ಸದ್ಯ ಕಟ್ಟಂಗಿಲ್ಲ. ಈಗಾದ್ರೂ ಸದ್ಯ ಕಟ್ಟಂಗಿಲ್ಲ. ನಾನು ಸದ್ಯ ಕಟ್ಟಂಗಿಲ್ಲ. ನಾನು ಎಲ್ಲಿ ಮನೆ ತನ ಬರಬಾರ್ದು, ಇಲ್ಲಿ ಟಾರ್ಚರ್ ಕೊಡಬಾರ್ದು. ನೀವು ಕಟ್ಟಕ್ ಹೋಗ್ಬಾರ್ದು, ಇಲ್ಲಿ ಬರಕ್ ಹೋಗ್ಬಾರ್ದು. ಇದು ಹೇಳಕತ್ತೀನಿ ನಾನು ಹೇಳಕತ್ತೀನಲ್ಲ. ಎಲ್ಲಿಂದ ಓದ್ತಿರಿಲ್ಲ ನೀವು, ಅಷ್ಟೇ ಒಂದ್ ಮಾತು. ನೋಡಿ, ಇಲ್ಲಿನ ಕಿರುಕುಳದ ಕುರಿತು ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟ ಇತ್ತೀಚೆಗೆ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕುಗಳಲ್ಲೂ ಕೂಡ ವಿವಿಧ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳಿಂದ ಸಾಲ ಪಡೆದವರು ಈಗ ಸಾಕಷ್ಟು ಬೇಸತ್ತು ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ನಿರ್ಮಾಣವಾಗಿದ್ದು, ಕಳೆದ 2-3 ದಿನಗಳಿಂದ ಕೂಡ ಓರ್ವ ಯುವಕ ಏನು ಮೈಕ್ರೋ ಫೈನಾನ್ಸ್ ನ ಕಾಟ ತಡಿಲಿಕ್ಕೆ ಆಗ್ಲಾರ್ದೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ಇಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ನವರು, ಎಷ್ಟು ಮಟ್ಟಿಗೆ ಬಡ್ಡಿ ಹಾಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ತೀನಿ. ಇದೀಗ ನನ್ನ ಜೊತೆಗಿರ್ತಕ್ಕಂಥದ್ದು ಮಾನ್ವಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ, ಅಂದ್ರೆ ಬೆಟ್ಟದೂರು ಸೇರಿದಂತೆ ಬೇರೆ ಬೇರೆ ಗ್ರಾಮಗಳಲ್ಲಿ ಸಾಲ ಪಡೆದಿರ್ತಕ್ಕಂಥವ್ರು ಮತ್ತು ಅದ್ರ ಜೊತೆ ಈಗ ಮೈಕ್ರೋ ಫೈನಾನ್ಸ್ ಜೊತೆ ಹೋರಾಟ ಮಾಡ್ತಾ ಇರತಕ್ಕಂಥವ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಏನ್ ಹೇಳ್ತಾರೆ ಕೇಳಿ ನೋಡೋಣ. ಸರ್, ಈಗ ನಿಮ್ದು ಯಾವ ಊರು, ಎಷ್ಟು ಬಡ್ಡಿ ತಗೊಂಡಿದ್ರಿ, ಯಾವ ಬ್ಯಾಂಕ್ ನಲ್ಲಿ ತಗೊಂಡಿದ್ರಿ? ನಾವು ಲಕ್ಷ್ಮಿ ಬ್ಯಾಂಕ್ ನಲ್ಲಿ ತಗೊಂಡಿವ್ರಿ. ಬ್ಯಾಂಕ್ ನಲ್ಲಿ ತಗೊಂಡಿವ್ರಿ 10 ಲಕ್ಷ. ಅದು ಒಂದು ರೂಪಾಯಿ 4 ಬಡ್ಡಿ. ಒಂದು ಫಸ್ಟ್ ತಗೊಂಡಾಗ 1 ಲಕ್ಷ ಕಟ್ಟಿದ್ರಿ, 1 ವರ್ಷದಾಗ ಲೆಕ್ಕದಾಗ. 1 ವರ್ಷ ಕಟ್ಟಿದ್ರಿ. 2ನೇ ವರ್ಷದಾಗ ಮಳೆ ಇಲ್ದಂಗೆ ಆಗ್ಬಿಡ್ತೀರಿ. ಮಳೆ ಇಲ್ದ 3-4 ವರ್ಷ ಮಳೆನೇ ಇಲ್ಲ. ಬರೀ ಕಾಯಿಪಲ್ಲೆ ಮಾರೇ ಬದುಕಿವ್ರಿ ಮನೆ ಕುಟುಂಬ. ಬದುಕಿ ಮೇಲೆ ಆಮೇಲೆ ಏನಾಯ್ತು ರೀ, ಹಂಗೆ ಕಟ್ಕೊಂತ ಹೊಂಟಿವ್ರಿ, ಮತ್ತೆ ಬಿಟ್ಟೇ ಇಲ್ಲ. ಈಗ ಒಂದು 7 ವರ್ಷದಾಗ ಒಂದು 15 ಲಕ್ಷ ಸೆನ್ಸನೆ ಕಟ್ಟಿವ್ರಿ. 1 ರೂಪಾಯಿ ಬಡ್ಡಿ ಹೋಗಿಲ್ಲ. ಇನ್ನವರಿ ಗಂಟು ಹಂಗೆ ಐತಂತಾರ. 10 ಲಕ್ಷ 15 ಲಕ್ಷ ಕಟ್ಟಿವಿ, ಮತ್ತೆ 15 ಆಗ್ಯದ ಅಂತಾರ್ರಿ. ಮತ್ತೆ 1 ವರ್ಷ ಬಿಟ್ಬಿಟ್ಟಿವಿ ಕಟ್ಟೋದು. ಅವ್ರು ಏನಂತಾರೆ, ನಿಮ್ಮದು ಇದ್ದದ್ದು ಆಸ್ತಿ ಮಾರಿ ಕಟ್ರಿ, ರೊಕ್ಕ ಹೆಂಗೆ ತಗೊಂಡ್ರಿ ಅಂತಾರೆ ಅವ್ರು. ಅಲ್ರಿ, ಆಸ್ತಿ ಮಾರಿದ್ರೆ ಮತ್ತೆ ನಾವು ಎಲ್ಲಿ ಮಕ್ಕಬೇಕು, ಎಲ್ಲಿ ತೊಳ್ಬೇಕಂದ್ರೆ ನಮ್ಗೇನು ಹೇಳ್ತಾರೆ. ಇವರು 10 ಲಕ್ಷ ರೂಪಾಯಿ ಸಾಲ ತಗೊಂಡು ಅದಕ್ಕೆ 15 ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿದ್ದಾರೆ. ಗಂಟು ಇನ್ನೂ 10 ಲಕ್ಷ ಹಾಗೆ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಅವ್ರ ಜೊತೆ ಕೇಳಿ ನೋಡ್ತೀನಿ. ಅಮ್ಮ, ನೀವು ಯಾವ ಬ್ಯಾಂಕ್ ನ ತಗೊಂಡಿದ್ರಿ, ಎಷ್ಟು ತಗೊಂಡಿದ್ರಿ, ಈಗ ಏನಾಗ್ತಿದೆ? ಗ್ರಾಮೀಣ ಕೂಟ ತಗೊಂಡ್ರಿ, ಚೈತನ್ಯ ಬ್ಯಾಂಕ್ ತಗೊಂಡ್ರಿ, BSS ಒಟ್ಟು 40 1 ಲಕ್ಷ ತಗೊಂಡಿವ್ರಿ. ಇವಾಗ ಕಟ್ಟಿಗೆ ಅಂತ ಬಂದಿವ್ರಿ, ಅಲ್ಲಿದ್ದ ಕಟ್ಟಿಗೆ ಬಂದಿವಿ. ಇದೇ ತಿಂಗಳೇ ನಿಂತದ. ಇವಾಗ ತಿಂಗಳ ನಿಂತದಲ್ಲ ಸರ್. ಒಟ್ಟು ಟೈಮ್ ಕೊಡ್ರಿ ಅಂದ್ರೆ ಕೊಡೋಳ್ರಿ ಸರ್ ನಮ್ಗೆ ಅವರು. ಅವಕಾಶ ಕೊಡ್ರಿ, ಮುಂದೆ ಕಟ್ಟಿಗೆ ಅಂತೀವಿ ನಾವು ಅಂತಂದ್ರೆ ಕೊಡೋಳ್ರಿ ಸರ್. ಕಟ್ಟೆ ಹೋಗ್ಬೇಕು ನೀವು ಅಂತಾರ ಸರ್. 1-6 ತಿಂಗಳ ಟೈಮ್ ಕೊಡ ಅಂದ್ರೆ ಕೊಡೋಳ್ರಿ ಸರ್ ಅವರು. ಮಳೆ ಬಿದ್ದ ಮೇಲೆ 2 ಕಂತು ಕಟ್ಟಿಗೆ ಅಂತ ಹೋಯ್ತಿವಿ ನಾವು ಅಂತ ಕೇಳ್ತಾವಲ್ಲ ಸರ್, ಕೊಡೋಳ್ರಿ ಸರ್ ಅವರು.
ಸೊ ಇದು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು ಏನಂತಂದ್ರೆ ಮೈಕ್ರೋ ಫೈನಾನ್ಸ್ಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಸಾಲ ತಗೊಂಡವರಿಗೆ ಕಾಟ ಕೊಡ್ತಾ ಇದೆ ಅಂತ ಅವ್ರಿಗೆ ವೈಯಕ್ತಿಕ ಪ್ರೈವಸಿ ಇಲ್ಲದ ರೀತಿಯಲ್ಲಿ ಅಡಿಗೆ ಮನೆಗೆ ಹೋಗುವಂಥದ್ದು, ಅವ್ರು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಫಾಲೋ ಮಾಡ್ಕೊಂಡು ಹೋಗಿ ಸಾಲ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ಒಂದಷ್ಟು ಸಮಯಾವಕಾಶನ ಕೊಟ್ಟರೆ ನಾವು ಸಾಲ ತೀರಿಸ್ತೀವಿ ಅನ್ನೋದು ಇಲ್ಲಿನವರ ಮಾತಾಗಿರ್ತಕ್ಕಂಥದ್ದು. ನೋಡ್ಬೇಕು ಸರ್ಕಾರ ಈ ಬಗ್ಗೆ ಯಾವ ರೀತಿಯಾದ ಕ್ರಮ ಕೈಗೊಳ್ಳುತ್ತೆ ಅಂತ ಕಾಣಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ, ದಿಲ್ಲಿ, ಪವರ್ ಟಿವಿ, ರಾಯಚೂರು.